ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ನಿನ್ನೆ ಎಲ್ಲ ಪೂಜೆ ಮಾಡ್ಕೊಂಡಿದ್ದೆ. ಇವತ್ತು ಊರಿಗೆ ಹೋಗೋದಿತ್ತು, ನನ್ನ ಕಸಿನ್ ಬ್ರದರ್ ಮದುವೆ ಇತ್ತು. ಸೊ ಅದಕ್ಕೆ ಬೆಳಿಗ್ಗೆ ಬೇಗ ಎದ್ದು ಪೂಜೆ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಿನ್ನೆ ನೈಟೇ ಎಲ್ಲ ನಾನು ಪೂಜೆ ಮಾಡ್ಕೊಂಡು ಬೆಳಿಗ್ಗೆ ಎದ್ದು ಮತ್ತೆ ಸ್ನಾನ ಮಾಡಿ ದೀಪ ಹಚ್ಚಿ ಬಂದೆ. ಸೊ ಇನ್ನೇನು ಆನ್ ದ ವೇ ಇದ್ದೀವಿ, ಹೋಗ್ತಾ ಇದ್ವಿ. ಬೆಳಿಗ್ಗೆ ನಾವು 6 o'clockಗೆ ಮನೆ ಬಿಟ್ಟಿದ್ವಿ, ಇವಾಗ ಹೋಗ್ತಾ ಇದ್ದೀವಿ. ನಮ್ಮ ಮನೆಗೂ ಮತ್ತು ಬ್ರದರ್ ಮನೆಗೂ ಸ್ವಲ್ಪ ವಾಕೇಬಲ್ ಡಿಸ್ಟೆನ್ಸ್ ದೂರ. ಸೊ ಇವಾಗ ನಮ್ಮ ಮನೇಲಿ ಲಗೇಜ್ ಎಲ್ಲ ಇಳಿಸ್ಬಿಟ್ಟು ಇವಾಗ ಅಣ್ಣನ ಮನೆ ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟು. ಇವಳು ನನ್ನ ಫ್ರೆಂಡ್ ರಮ್ಯಾ ಅಂತ ಹೇಳಿ, ಕ್ಲಾಸ್ಮೇಟ್ ವಿತ್ ಕಸಿನ್. ಹಾಯ್ ಗಾಯ್ಸ್, ಸೊ ಇವಾಗ ನಾನು ನಮ್ಮ ಮನೇಲಿ ಇದ್ದೀನಿ. ಕರೆಂಟ್ ಇಲ್ಲ, ಸೊ ಚಾರ್ಜಿಂಗ್ ಬಲ್ಬ್ ಉರಿತಾ ಇದೆ. ಬಂದು ಮದುವೆ ಮನೆ ಹತ್ರ ಹೋಗಿ ಮಣ್ಣವ್ರನ್ನೆಲ್ಲ ಮಾತಾಡಿಸ್ಕೊಂಡು ಬಂದು ಇವಾಗ ನಮ್ಮ ಮನೆಯಲ್ಲಿ ಕೂತಿದ್ದೀವಿ. ಅಮ್ಮ ಅಲ್ಲೇ ಇದ್ರು, ಬರ್ತಾ ಇದ್ದಾರೆ ಇವಾಗ ಅಮ್ಮ. ಸೊ ಊಟ ಏನು ಮಗ್ನೆ ಸಿಹಿ ಹಾಯ್ ಮಾಡ್ತಾ ಇದ್ದಾಳೆ. ಫುಲ್ಲು ಬ್ಲರ್ ಕಾಣಿಸ್ತಾ ಇದೆ ಅನ್ಸುತ್ತೆ. ಸೊ ಇವಾಗ ಅಮ್ಮ ಏನಾದ್ರು ಬಂದು ಅಡುಗೆ ಮಾಡ್ತಾರೆ. ಟೈಮ್ ಆಲ್ರೆಡಿ 2 o'clock ಆಗಿದೆ. ಸಿಹಿ ಫುಲ್ ಆಟ ಆಡ್ತಾ ಇದ್ದಾಳೆ. ಹಾಯ್ ಹೋಗಿ ನನ್ನ ಫ್ರೆಂಡ್ ಇದ್ದಾಳೆ ರಮ್ಯಾ ಅಂತ ಹೇಳಿ, ಅವಳನ್ನ ಮಾತಾಡ್ಸ್ಕೊಂಡು ಬಂದಿದೆ. ತೋರಿಸ್ತೀನಿ ರಮ್ಯಾ. ಇವಾಗ ನಾವು ಸಿಹಿ ಅಪ್ಪ ಅಮ್ಮ ಎಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಪೂಜೆ ಮಾಡಿಸೋದಿತ್ತು. ಸೊ ಫಸ್ಟ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಮತ್ತೆ ಮದುವೆ ಮನೆ ಹತ್ರ ಇದೇ ದೇವಸ್ಥಾನ, ಆಂಜನೇಯ ಸ್ವಾಮಿ ದೇವಸ್ಥಾನ. ಇಲ್ಲಿ ಬಂದಾಗಲೂ ನಾನು ಪೂಜೆ ಮಾಡಿಸ್ಕೊಂಡೇ ಹೋಗ್ತೀನಿ, ಅಂದರೆ ಮನೆ ದೇವರಲ್ವ. ಸೊ ಅದಕ್ಕೆ ನಾವು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ. ಬೆಳಗ್ಗೆನೇ ಅಭಿಷೇಕಕ್ಕೆ ಹೇಳಿದ್ವಿ. ಸೊ ಬೆಳಗ್ಗೆ ಪೂಜೆಗೆ ಹೋಗೋಕ್ಕಾಗಲಿಲ್ಲ, ಸಂಜೆ ಪೂಜೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಸಂಜೆ ಪೂಜೆನೇ ಮಾಡಿಸ್ಕೊಂಡ್ವಿ. ಸಿಹಿ ದೇವಸ್ಥಾನದೆಲ್ಲ ಫುಲ್ಲು ಆಟ ಆಡ್ತಾಯಿದ್ಲು. ಸೊ ನಾನು ಹಾಗೆ ಒಂದು ದೇವಸ್ಥಾನದ ವಿಡಿಯೋ ಕ್ಲಿಪ್ ತೊಗೊಂಡೆ. ಇಲ್ಲಿ ಫಸ್ಟು ಶಿವಲಿಂಗ ಇರಲಿಲ್ಲ, ಇವಾಗ ಶಿವಲಿಂಗ ಹಾಕಿದ್ದಾರೆ. ಇದು ಮಾಮೂಲಿ ಏನಿದೆಯೋ ಫಸ್ಟಿಂದನೂ ಹೀಗೆ ಇರೋದಿದೆ ದೇವಸ್ಥಾನ. ಇಲ್ಲಿ ಆಚೆ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಆಚೆ ನಿಂತಿದ್ದೀವಿ. ಮುಗೀತು, ಇವಾಗ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸಿಹಿ ಆಟ ಆಡ್ಕೊಂಡು ಬರ್ತಿದ್ದಾಳ ಅಮ್ಮಮ್ಮನ ಜೊತೆ. ಪೂಜೆ ಎಲ್ಲ ಚೆನ್ನಾಗಾಯ್ತು. ಪೂಜೆ ಮುಗಿಸ್ಕೊಬಂದು ಮದುವೆ ಮನೆ ಹತ್ರ ಹೋಗಿದ್ವಿ. ಮದುವೆ ಮನೆ ಹತ್ರ ಚಪ್ರ ಹಾಕ್ತಾ ಇದ್ರು, ಅದಕ್ಕೆ ಮದುವೆ ಮನೆ ಹತ್ರ ಹೋಗಿ ಅಲ್ಲೊಂದು ವಿಡಿಯೋ ಕ್ಲಿಪ್ ತಗೊಂಡೆ. ಇವರು ನೇತ್ರ ಅಕ್ಕ ಅಂತ ಹೇಳಿಬಿಟ್ಟು ಮದುವೆ ಮನೇಲಿ ಚಪ್ರ ಹಾಕ್ತಾರಲ್ವ, ಸೊ ಅವರಿಗೆ ಏನಾದರೂ ತಿನ್ನ ಕೊಡಬೇಕು ಅಂತ ಹೇಳಿಬಿಟ್ಟು ಚುರುಮುರಿ ಮಾಡ್ತಾ ಇದ್ದಾರೆ ಅವರು. ಇವರು ನಮ್ಮ ಅತ್ತಿಗೆ ಸರಿತಾ ಅಂತ ಹೇಳಿ ಕರಿಯಕ್ಕೆ ಹೋಗಿದ್ರು, ಅರಿಶಿನ ಕುಂಕುಮ ಕೊಟ್ಟಿದ್ರು ಅಂತ ಹೇಳ್ಬಿಟ್ಟು ಕುಂಕುಮ ಎಲ್ಲ ಇಟ್ಕೊಂಡು ಆ ಥರ ಆಗಿದೆ. ಇನ್ನು ಇದು ಬಂದ್ಬಿಟ್ಟು ಅಣ್ಣಂಗೆ ಒಂದು ಪೂಜೆ ಮಾಡಿಸ್ತಾರೆ. ಆ ಪೂಜೆಗೆ ಪಾಕ ಬೇಕಾಗುತ್ತೆ ಮುದ್ದೆ ಮಾಡೋಕ್ಕೆ, ಅದಕ್ಕೆ ಅದನ್ನು ಮಾಡ್ತಿದ್ದಾರೆ. ಈ ಕಡೆ ನೇತ್ರಕ್ಕ ಚರ್ಮುರಿಗೆ ಒಗ್ಗರಣೆ ಹಾಕ್ತಾ ಇದ್ದಾರೆ. ಇನ್ನು ಅಣ್ಣ ಪೂಜೆ ಕೂತಿದ್ದಾರೆ. ಸೊ ಈ ಪೂಜೆ ಮುಗಿದ್ಮೇಲೆ ಇಲ್ಲಿಗೆ ಇಲ್ಲ, ಇದೊಂದು ಶಾಸ್ತ್ರ ನಮ್ಮ ಕಡೆ. ಸಿಹಿ ಮುದ್ದೆ ಮಾಡಿ ಹಿರಿಕರಿಗೆ ಅಂದರೆ ಪೂರ್ವಜರಿಗೆ ಅವರಿಗೆ ಎಡೆ ಮಾಡ್ತಾರೆ. ನಮ್ಮಮ್ಮ ಕುಂಕುಮ ಸರಿ ಮಾಡ್ತಿದ್ದಾರೆ ನಮ್ಮನೆ. ಸೊ ನೈಟು ಮದುವೆ ಮನೆ ಹತ್ರ ಹೋಗಿ ಚಪ್ರ ಹಾಕ್ತಿದ್ರು, ನೋಡ್ಕೊಂಡು ಸ್ವಲ್ಪ ವಿಡಿಯೋ ಶೂಟ್ ಮಾಡ್ಕೊಂಡು ಬಂದೆ. ಅಲ್ಲಿ ಇರೋಕ್ಕಾಗಲಿಲ್ಲ, ಸಿಹಿ ತುಂಬ ಅಳ್ತಾ ಇದ್ಲು ಮಲ್ಗಕ್ಕೆ. ಸೊ ಕರ್ಕೊಬಂದು ಮಲ್ಕೊಂಡೆ. ಸೊ ಇವಾಗ ಎದ್ದು ಮನೆಯೆಲ್ಲ ಕೆಲಸ ಆಯಿತು. ಅಮ್ಮ ನಾಷ್ಟ ಮಾಡ್ತಾ ಇದ್ದಾರೆ, ಇನ್ನು ಸ್ನಾನ ಮಾಡಿ ಪೂಜೆ ಮಾಡಬೇಕು. ಪ್ರಿಯಕರೆಲ್ಲ ಬರ್ತಿದ್ದಾರಂತೆ. ಸೊ ಅಲ್ಲಿವರೆಗೂ ಹಾಯ್ ನೋಡಿ ತಿಟ ತಿಮ್ಮಕ್ಕ. ಸೊ ಅವ್ರ ಪ್ರಿಯಕರ ಬರೋಷ್ಟರಲ್ಲಿ ರೆಡಿ ಆಗಬೇಕು. ಹಾಗೆ ಸ್ವಲ್ಪ ಕಡೂರ್ಗೆ ಹೋಗಬೇಕು, ಪಾರ್ಲರ್ಗೆ ಹೋಗೋದಿದೆ. ಸೊ ಅದಕ್ಕೆ ಸ್ವಲ್ಪ ಬೇಗ ಇದ್ದು ಇವಳಿಗೆ ಊಟ ಮಾಡಿಸಿ ಸ್ನಾನ ಮಾಡಿಸಿ ಮಲಗಿಸ್ಬಿಟ್ಟು ಹೋಗ್ತೀನಿ. ಈ ಬಿಸಿಲಲ್ಲಿ ಇವಳನ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ. ಬಾಯ್.
ಹಾಗೆ ಅಕ್ಕರೆಲ್ಲ ಬರ್ತೀವಿ ಅಂತಂದ್ರು. ಸೊ ಕರ್ಕೊಬರೋಣ ಅಂತ ಹೋಗಿದ್ದೆ. ಅವ್ರು ಇನ್ನೂ ಟಿಫನ್ ಮಾಡ್ತಾಯಿದ್ರು. ಸೊ ನನಗೂ ಕೂಡ ಅಲ್ಲೇ ಟಿಫನ್ ಮಾಡು ಅಂತ ಹೇಳಿದ್ರು. ಸೊ ನೋಡಿ ಫೈನಲಿ ಚಪ್ರ ಈ ಥರ ಬಂದಿದೆ. ಮನೆ ಮುಂದೆ ಒಂದು ಶಾಮಿಯಾನ ಹಾಕಿ ಚಪ್ರ ಹಾಕಿದರೆ ಇದು ರಮ್ಯಾ ಅವ್ರ ಮನೆ. ಕೊಡೂರಿಗೆ ಹೋಗ್ತಾ ಇದೀವಿ ಶಾಪಿಂಗ್ ಮಾಡಕ್ಕೆ. ಮದ್ವೆ ಇದೆ, ಅಣ್ಣನ ಮದ್ವೆ. ಅದಕ್ಕೆ ಏನ್ ತರಕ್ ಹೋಗ್ತಾ ಇದೀಯಾ? ಶಾಪಿಂಗ್ ಇರುತ್ತಲ್ಲ, ಇನ್ನೇನು ಇವತ್ತೇ ಮದ್ವೆ, ನಮ್ಮ ಅಕ್ಕ ಇವತ್ತೇ ಶಾಪಿಂಗ್ ಮಾಡಕ್ ಹೋಗ್ತಿದ್ದಾಳಂತೆ. ಶಾಪಿಂಗ್ ಎಲ್ಲ ಮುಗೀತು. ನನ್ನ ತಮ್ಮ ಸಿಕ್ಕಿದ್ದಾನೆ ಅಲ್ಲಿ, ಅರ್ಚನಾ ಮೆಡಿಕಲ್ ಅಲ್ಲಿ ಇದ್ದಾಳೆ. ಸೊ ಅವನೇ ಡ್ರಾಪ್ ಮಾಡ್ತೀನಿ ಅಂತಂದ. ನಮ್ಮ ಅಕ್ಕರ್ದೆಲ್ಲ ಲೇಟ್ ಆಗಿತ್ತು, ಸಿಹಿನ್ ಬಿಟ್ಟು ಬಂದಿದ್ನಲ್ಲ. ಸೊ ಹಾಗಾಗಿ ನಾನು ಹೋಗ್ತಾ ಇದ್ದೀನಿ. ಪ್ರಜ್ವಲ ಬಿಡ್ತಾನೆ ನನ್ನ, ಇವ್ ನನ್ನ ತಮ್ಮ, ಮಗ ನೋಡಿ ಅರ್ಚನಾ. ಮನೆಗೆ ಹೋಗಿ ಹಾಗೆ ಅರ್ಪಿತನ್ ಮಾತಾಡ್ಸ್ಕೊಂಡು ಅರ್ಚನನ್ ಡ್ರಾಪ್ ಮಾಡ್ಬಿಟ್ಟಲ್ಲಿ ಆಮೇಲೆ ನಾವು ಹೋಗ್ತೀವಿ. ಬಾಯ್. ಸೊ ನಾವು ಆಂಟಿ ಮನೆಗೆ ಬಂದ್ವಿ, ಮದುವೆ ಅಲ್ವಾ. ಸೊ ಹಾಗಾಗಿ ಮನೆಯೆಲ್ಲ ಪೇಂಟ್ ಮಾಡ್ಕೊಂಡು ಕೂರ್ತಿದ್ರು. ಇವರೇ ನಮ್ಮ ಆಂಟಿ ಜಯ. ನೋಡಿ ಅರ್ಪಿತಾ ಮದುವೆ ಹೆಣ್ಣು ಹೇಗೆ ಕೂತಿದ್ದಾಳೆ. ಪಾಪ ಮನೆ ಎಲ್ಲ ತುಂಬ ಕ್ಲೀನ್ ಮಾಡ್ತಾ ಇದ್ರು, ಎಲ್ಲ ಮೆಸ್ಸಿ ಆಗಿತ್ತು. ಸೊ ನಾನು ಹಾಗೆ ಒಂದು ವಿಡಿಯೋ ತಗೊಂಡೆ. ಸೊ ಅಲ್ಲಿಂದ ಬಂದು ಎಲ್ಲರೂ ರೆಡಿಯಾಗಿ ಮದುವೆ ಚಪ್ರಕ್ಕೆ ಹೋಗಿದ್ವಿ. ನಮ್ಮ ಅತ್ತಿಗೆ, ನಮ್ಮ ಅಣ್ಣ, ಕೋಟಿ ಅಣ್ಣ, ಚಪ್ರ ನೈಟ್ ರಿಸೆಪ್ಷನ್ ಏನಿರಲಿಲ್ಲ, ಮಾರ್ನಿಂಗ್ ರಿಸೆಪ್ಷನ್ಗೆ ರೆಡಿ ಮಾಡ್ತಾ ಇದ್ರು ಎಲ್ಲ. ಆಲ್ರೆಡಿ 9 o'clock ಆಗಿತ್ತು. ಸೊ ನಾವೆಲ್ಲ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಊಟ ಮಾಡ್ಕೊಂಡು ಕೂತಿದ್ವಿ. ಇದು ಓವರ್ ಆಲ್ ನಮ್ಮದು ಫುಲ್ ಫ್ಯಾಮಿಲಿ ಎಲ್ಲ ಊಟಕ್ಕೆ ಕಾಯ್ತಾ ಇದ್ದೀವಿ. ಪ್ರಿಯಕ್ಕನ ಪಕ್ಕ ನಮ್ಮ ಅತ್ತಿಗೆ, ಪ್ರದ್ಯಣ್ಣನ ಪಕ್ಕ ನಮ್ಮ ಅಣ್ಣ, ಅವ್ರ ಪಕ್ಕ ನಮ್ಮ ಭಾವ, ಅವ್ರ ಪಕ್ಕ ನಮ್ಮ ಶಶಿ ಅತ್ತಿಗೆ, ಅವ್ರ ಪಕ್ಕ ನಮ್ಮ ಧನು ಅಣ್ಣ, ಅವ್ರ ಪಕ್ಕ ಸುದೀಪ. ಹಾಗೆ ಫುಲ್ಲು ನಮ್ಮ ಓವರ್ ಫ್ಯಾಮಿಲಿ ಇದೆ. ಇದರಲ್ಲಿ ಸ್ವಲ್ಪ ನಮ್ಮಮ್ಮ, ಚಿನ್ನಿ, ಮೋಹನಣ್ಣ ಮಿಸ್ಸಿಂಗು. ನೈಟ್ ಊಟದಿದೆಲ್ಲ. ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಲ್ಲ. ಇದೇ ವಿಡಿಯೋನ ನಾನು ಮತ್ತೆ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ಇದು ತುಂಬ ಲೆಂತ್ ಆಗಿಬಿಡುತ್ತೆ ವಿಡಿಯೋ. ಇನ್ನು ಊಟ ಎಲ್ಲ ಆದಮೇಲೆ ಧ್ರುವ, ಪ್ರಾಪ್ತಿ ನಮ್ಮ ಅಣ್ಣನ ಮಗಳು ಮತ್ತು ಸಿಹಿ ಎಲ್ಲ ಸಾಂಗ್ ಹಾಕಿದ್ರು ಅಂತ ಡ್ಯಾನ್ಸ್ ಆಡ್ತಾ ಇದ್ರು. ಸೊ ಹಾಗೆ ನನಗೆ ವಿಡಿಯೋ ಕ್ಲಿಪ್ ತಗೊಂಡೆ. ಊಟ ಎಲ್ಲ ಮಾಡ್ಕೊಬಂದು ಕೂತಿದ್ದೀವಿ. ಮಕ್ಕಳೆಲ್ಲ ಡ್ಯಾನ್ಸ್ ಆಡ್ತಾ ಇದ್ದಾರೆ. ಗಂಡು ಬಂದಿಲ್ಲ, ಹೆಣ್ಣು ಬಂದಿಲ್ಲ. ನಾವೆಲ್ಲರಿಗಿಂತ ಮುಂಚೆ ಬಂದು ಕೂತಿದ್ದೀವಿ. ನಮ್ಮ ಕಡೆ ನೈಟ್ ರಿಸೆಪ್ಷನ್ ಅಣ್ಣವ್ರು ಮಾಡ್ತಾ ಇಲ್ಲ, ಪೂರ ರಿಸೆಪ್ಷನ್ ಮಾಡ್ತಾರೆ. ಸೊ ಹಾಗಾಗಿ ನೈಟ್ ರಿಸೆಪ್ಷನ್ ಮಾಡ್ತಾ ಇಲ್ಲ. ಸೊ ಹಾಗೆ ಎಲ್ಲರೂ ಜಸ್ಟ್ ಸಿಂಪಲಾಗಿ ರೆಡಿಯಾಗಿ ಬಂದು ಕೂತಿದ್ದೀವಿ. ಗಂಡು ಇನ್ನೂ ಬಂದಿಲ್ಲ, ನಮ್ಮ ಅಣ್ಣಾರು ಬರ್ತಾ ಇದ್ದಾರೆ. ನಾನು ಮುಂಚೆ ಬಂದು ಕೂತಿದ್ದೀನಿ. ಅಮ್ಮರು ನೋಡಿ ಇವಾಗ ಬಂದರು. ಗಂಡಿನ ಜೊತೆ ಅಂದರೆ ಅಣ್ಣನ ಜೊತೆ ಬಂದರು ಅಮ್ಮರು. ಸೊ ಇವಾಗೆಲ್ಲ ಓವರ್ ಫ್ಯಾಮಿಲಿ ಎಲ್ಲ ಇಲ್ಲಿ ಕೂತಿದ್ದೀವಿ. ಇವಾಗೆಲ್ಲ ಬರ್ತಾ ಇದ್ದಾರೆ, ಅಣ್ಣರ ಜೊತೆ ಎಲ್ಲ ಬಂದವರೆಲ್ಲ ಇವಾಗ ಬರ್ತಾ ಇದ್ದಾರೆ.